ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಕರ್ನಾಟಕದ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಹಾಗೆ ಸಹಾಯಕಿಯರು ವಿಶೇಷವಾದಂಥ ಸೂಚನೆಯನ್ನು ಕೊಟ್ಟಿದ್ರು, ಹಾಗೆ ಸರ್ಕಾರಕ್ಕೂ ಕೂಡ ತಿಳಿಸಿದ್ರು. ಅದೇನಪ್ಪ ಸೂಚನೆ ಅಂತಂದರೆ, ಇದೇ ಜೂನ್ 4ನೇ ತಾರೀಕು ಪ್ರತಿಭಟನೆ ಮಾಡಲಿದ್ದಾರೆ ಅಂದ್ಬಿಟ್ಟು. ಸೊ ಕೆಲವು ಕಾರಣಾಂತರಗಳಿಂದ ಪ್ರತಿಭಟನೆ ನಿಲ್ತು ಅಂತಲೇ ಹೇಳ್ಬೋದು. ಹಾಗೆ ಅಂಗನವಾಡಿ ವರ್ಕರ್ಸ್ಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಮತ್ತೆ ಒಂದು ಹೊಸ ಘೋಷಣೆಯನ್ನ ನೀಡಿದ್ದಾರೆ ವರಲಕ್ಷ್ಮಿ ಮೇಡಮ್ ಅವರಂತಾನೆ ಹೇಳ್ಬೋದು. ಈ ಮುಂಬರುವ ತಿಂಗಳಿನ ಅಂದರೆ ಜುಲೈ 9ನೇ ತಾರೀಕು ಮತ್ತೆ ವಿಶೇಷವಾದ ಕೆಲವೊಂದು ಅಂಶಗಳು ನಡೆಯಲಿದೆ ಅಂತಾನೆ ಹೇಳ್ಬೋದು. ಏನಪ್ಪ, ಯಾಕೆ, ಮತ್ತೆ ಏನಾಯ್ತು, ಏನದು ಗುಡ್ ನ್ಯೂಸ್ ಅಂತ ನೀವೆಲ್ಲರೂ ಕುತೂಹಲವಾದ ನೀವು ತಿಳ್ಕೊಬೇಕಾದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾರು ಸ್ಕಿಪ್ ಮಾಡೋದಾಗ್ಲಿ ಅಥವಾ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ. ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಅಂಗನವಾಡಿಗಳಲ್ಲಿ ಕಾರ್ಯಕರ್ತರು ಸಹಾಯಕಿಯರು ಇದೇ ಜೂನ್ 4ನೇ ತಾರೀಕು ಘೋರವಾದಂತಹ ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿದ್ರು. ಕೆಲವು ಕಾರಣಾಂತರಗಳಿಂದ ನಿಂತಿತ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಅವರು ಸುಮ್ಮನಿಲ್ಲ. ಸೊ ಅವರಿಗೆ ಬೇಕಾದಂತಹ ಮೂಲಭೂತ ಹಕ್ಕುಗಳು, ತಮಗೆ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳು ಪಡ್ಕೋತೀವಿ ಅನ್ನೋ ರೀತಿಯಲ್ಲಿ ಅವರ ಮಾತಾಗಿದೆ ಅಂತಾನೆ ಹೇಳ್ಬೋದು. ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಹಾಗೆ ಎಲ್ಲಾ ಪತ್ರಿಕೆಯಲ್ಲೂ ಬಂದಿದೆ. ವರಲಕ್ಷ್ಮಿ ಮೇಡಮ್ ಅವರು ಕೂಡ ಪತ್ರಿಕೆಯಲ್ಲೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಅಧಿಕೃತವಾಗಿ ಘೋಷಣೆ ಕೂಡ ಆಗಿದೆ. ನಮಗೆ ಸರ್ಕಾರಕ್ಕೆ ಮನವಿ ಮಾಡಿ ಹೇಳಿ ಸಾಕಾಗಿದೆ. ಸೊ ಹೀಗಾಗಿ ಮುಂಬರುವಂತಹ ಜುಲೈ 9ನೇ ತಾರೀಕಿನಂದು ನಾವು ಘೋರವಾದಂತಹ ಮುಷ್ಕರ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಮತ್ತೆ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಅವರಿಗೆ ಸಿಗಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳು ಅವರಿಗೆ ಸಿಗಬೇಕು. ಅವರಿಗೆ ಗುಜರಾತಿನಲ್ಲಿ ಹೇಗೆ ಅಂಗನವಾಡಿ ವರ್ಕರ್ಸ್ಗಳನ್ನು ಸರ್ಕಾರಿ ನೌಕರರು ಎಂದು ಪರಿಗಣಿಸಿ ಅವರ ಗೌರವಧನ ಹೇಗೆ ಹೆಚ್ಚಳ ಮಾಡಿದ್ರು, ಅದೇ ರೀತಿ ನಮ್ಮ ರಾಜ್ಯ ಕರ್ನಾಟಕದಲ್ಲೂ ಕೂಡ ಪ್ರತಿಯೊಂದು ಅಂಗನವಾಡಿ ವರ್ಕರ್ಸ್ಗಳನ್ನು ಸರ್ಕಾರಿ ನೌಕರರು ಎಂದು ಪರಿಗಣಿಸಿ ನಮಗೂ ಕೂಡ ನಮ್ಮ ಗೌರವಧನ ಹೆಚ್ಚಳ ಮಾಡಿ, ಇನ್ನೂ ನಮ್ಮ ಅನೇಕ ಕಷ್ಟಗಳಿದೆ, ಸರ್ಕಾರ ಅದಕ್ಕೆ ಸ್ಪಂದಿಸಬೇಕು ಅನ್ನೋದು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಮನಸ್ಸಿನ ಮಾತು ಅಂತಲೇ ಹೇಳಬಹುದು. ಅದೇ ರೀತಿ ಗ್ರ್ಯಾಚ್ಯುಯಿಟಿ ಕೊಡೋದ್ರ ಬಗ್ಗೆ ಸುಮಾರು ಇದೆ. ಇವರ ಹಲವಾರು ಬೇಡಿಕೆಗಳಿದೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಸರ್ಕಾರಕ್ಕೆ ಹೇಳಿ ಸಾಕಾಗಿ ಈಗ ಇವರು ಜುಲೈ 9ನೇ ತಾರೀಕು ಘೋರವಾದಂತಹ ಕರ್ನಾಟಕದಲ್ಲೇ ಅತಿ ದೊಡ್ಡವಾಗಿ ಸದ್ದು ಮಾಡುವಂತಹ ಮುಷ್ಕರನ ಹಾಕಲು ಸಿದ್ಧರಾಗಿದ್ದಾರೆ ಅಂತಲೇ ಹೇಳ್ಬೋದು. ಸರ್ಕಾರ ಮುನ್ನೆಚ್ಚರಿಕೆ ತಗೊಂಡು ಇವರಿಗೆ ಬೇಕಾಗಿರುವಂತಹ ಸೌಲಭ್ಯಗಳು ನೀಡುತ್ತಾ ಅಥವಾ ಮುಂದೇನೇನು ಬೆಳವಣಿಗೆಗಳಾಗುತ್ತೆ, ಕಂಪ್ಲೀಟ್ ಡೀಟೇಲ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ತಮ್ಮೆಲ್ಲರಿಗೂ. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾಹಿತಿ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. 18ರಿಂದ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಗೆ ₹1 ಕೂಡ ಅವರು ಸರ್ಕಾರ ಹೆಚ್ಚಳ ಮಾಡಲಿಲ್ಲ. ಅರೆ ಇವತ್ತು ನಮಗೆ ಬರ್ತಾ ಇರುವಂತ 12,000 ರೂಪಾಯಿ ಸಂಬಳದಲ್ಲಿ ₹2,200 ಮಾತ್ರನೇ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಮತ್ತು ಹೆಲ್ಪರಿಗೆ ಬರೀ ₹1,200 ಕೊಡ್ತಾ ಇದೆ. ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದೀವಿ. ಸೊ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಜುಲೈ 9ನೇ ತಾರೀಕಿಗೆ CITU ಮತ್ತು ಇತರ ಕೇಂದ್ರ ಕಾರ್ಮಿಕ ಸಂಘಟನೆಗಳೇನು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾವೆ. ಆ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯದ ಅಂಗನವಾಡಿ ನೌಕರರು ದೊಡ್ಡ ಪ್ರಮಾಣದಲ್ಲಿ ಭಾಗಿದಾರರಾಗ್ತಾ ಇದ್ದಾರೆ. ಆಮೇಲೆ ಮತ್ತೆ ಒಂದು ಸಾಮೂಹಿಕ ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ. ಮತ್ತು ಕೇಂದ್ರ ಸರ್ಕಾರದ ಪಾಲಿಸಿಯನ್ನ ವಿರೋಧಿಸಿ 2025 ನವೆಂಬರ್ ಅಲ್ಲಿ ನಾವು ರಾಜ್ಯದ ಎಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೆ ಮನವಿಗಳನ್ನ ಕೊಡ್ತಾ ಇದ್ದೀವಿ. ಡಿಸೆಂಬರ್ ಅಲ್ಲಿ ನಮ್ಮ ರಾಜ್ಯ ಇದು ಕೇಂದ್ರ ಸರ್ಕಾರದ ಕೇಂದ್ರ ಸಚಿವರು ಏನು 4 ಜನ ಕರ್ನಾಟಕದಲ್ಲಿದ್ದಾರೆ ಅವರ ಮನೆಗಳ ಮುಂದೆ ಅನಿರ್ದಿಷ್ಟ ಹೋರಾಟವನ್ನ ನಾವು ಮಾಡ್ತಾ ಇದೀವಿ. ಸೊ ನಾನು ಇಷ್ಟು ಅರ್ಲಿಯಾಗಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ 2018ರಿಂದ ನಮಗೂ ಕೂಡ ಮನವಿ ಕೊಟ್ಟು ಅವರನ್ನ ಮಾತಾಡಿ ಸಾಕಾಗಿದೆ. ಅರೆ ಯಾವುದೇ ರೀತಿಯ ಒಂದು ತೀರ್ಮಾನಗಳನ್ನ ಅಥವಾ ಒಂದು ಸಣ್ಣ ನ್ಯಾಯವನ್ನು ಕೂಡ ಕೇಂದ್ರ ಸರ್ಕಾರ ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಒದಗಿಸ್ತಾ ಇಲ್ಲ. ಅದನ್ನ ವಿರೋಧಿಸಿ ನಾವು ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಹೋಗ್ತಾ ಇದೀವಿ ಅನ್ನುವಂತ ಅಂಶವನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ತಿಳಿಸ್ಲಿಕ್ಕೆ